ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದ ಧಾರವಾಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿ 16 ಮಂದಿ ಜೀವಾವಧಿ ಶಿಕ್ಷೆ ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಿನಯ್ ಕುಲಕರ್ಣಿ ಸೇರಿ ಎಲ್ಲ ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟ. ರಾಜಕೀಯ ಸೇಡಿಗೆ ಯೋಗೇಶ್ ಕೊಲೆಗೆ ವಿನಯ್ ಸುಪಾರಿ. ವಿನಯ್ ಸೇರಿ 16 ಮಂದಿಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಿದ ಕೋರ್ಟ್. ಧಾರವಾಡದ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ 17 ಮಂದಿಯನ್ನು ಅಪರಾಧಿಗಳೆಂದು ವಿಶೇಷ ನ್ಯಾಯಾಲಯ ಘೋಷಿಸಿತ್ತು. ಆ ಎಲ್ಲಾ ದೋಷಿಗಳಿಗೆ ಇಂದು ಶಿಕ್ಷೆ ಪ್ರಮಾಣ ಪ್ರಕಟಿಸಿ ಆದೇಶ ಹೊರಡಿಸಿದೆ. ಎಸ್, ರಾಜಕೀಯ ಪ್ರತಿಸ್ಪರ್ಧಿ ಆಗ್ತಾನೆ ಅಂತ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಪಿತೂರಿ ನಡೆಸಿ ಸುಪಾರಿ ಹಂತಕರನ್ನ ಬಿಟ್ಟು ಕೊಲೆ ಮಾಡಿಸಿದ್ದ ವಿನಯ್ ಕುಲಕರ್ಣಿ ಸೇರಿ 16 ಮಂದಿಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಿ ಆದೇಶ ಹೊರಡಿಸಿದೆ. ಎಸ್, ಧಾರವಾಡದ ಜಿಲ್ಲಾ ಪಂಚಾಯಿತಿ ಬಿಜೆಪಿ ಸದಸ್ಯ ಯೋಗೇಶ್ ಗೌಡ ಪ್ರಕರಣಕ್ಕೆ ರೋಚಕ ಇತಿಹಾಸವೇ ಇದೆ. 2016ರ ಜೂನ್ 15ರಂದು ಯೋಗೇಶ್ನನ್ನ ಬೆಳ್ಳಂಬೆಳಿಗ್ಗೆ ಜಿಮ್ ಒಂದರಲ್ಲಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ರು. ಈ ಕೇಸನ್ನ ಸರ್ಕಾರ ಸಿಬಿಐಗೆ ವಹಿಸಿದ ನಂತರ ಸಿಬಿಐ ಅಧಿಕಾರಿಗಳು ಕೇಸಿನ ಮೂಲವನ್ನ ಹುಡುಕುತ್ತಾ ಸಾಗಿದಾಗ ಕೊಲೆಗೆ ವಿನಯ್ ಸುಮಾರು 20 ಲಕ್ಷ ರೂಪಾಯಿ ಸುಪಾರಿ ಹಣ, ಪಿಸ್ತೂಲ್ ಕೊಟ್ಟಿದ್ದ ಎಂಬುದು ಸಾಬೀತಾಗಿತ್ತು. ಅಸಲಿ ಹಂತಕರನ್ನ ಬೆನ್ನಟ್ಟಿ ವಿನಯ್ ಕುಲಕರ್ಣಿಗೆ ಸಿಬಿಐ 2020 ನವೆಂಬರ್ 5ರಂದು ಕೋಳ ಹಾಕಿತ್ತು. ಶಾಸಕ ವಿನಯ್ ಕುಲಕರ್ಣಿ ರಾಜಕೀಯ ದ್ವೇಷದಿಂದ ಯೋಗೇಶ್ ಗೌಡನನ್ನ ಕೊಲ್ಲಲು ಬೆಂಗಳೂರು ಸುಪಾರಿ ಹಂತಕರಿಂದ ಸುಪಾರಿ ನೀಡಿದ್ರು. ಅವರು 2016ರ ಜೂನ್ 15ರ ಬುಧವಾರ ಬೆಳಿಗ್ಗೆ 7:36ರಿಂದ 7:37ರ ವೇಳೆಯಲ್ಲಿ ಯೋಗೇಶ್ ಗೌಡನನ್ನ ಬರ್ಬರವಾಗಿ ಕೊಲೆ ಮಾಡಿ ಹೋಗಿದ್ರು. 5-6 ಕೊಲೆಗಾರರು ಸುಮಾರು 36 ಬಾರಿ ಮಾರಕಾಸ್ತ್ರಗಳಿಂದ ಇರಿದು ಕೊಚ್ಚಿ ಕೊಲೆ ಮಾಡಿದ್ರು. ನಂತರ ಕೊಲೆಯಾದ 2 ದಿನದಲ್ಲಿ ಕೆಲ ಫಿಕ್ಸ್ ಆರೋಪಿಗಳನ್ನ ಬಂಧಿಸಿ ಧಾರವಾಡ ಉಪನಗರ ಪೊಲೀಸರು ಹೈ ಡ್ರಾಮಾ ಮಾಡಿದ್ರು. ನಂತರ ಸಿಬಿಐ ತನಿಖೆಯಲ್ಲಿ ವಿನಯ್ ಕುಲಕರ್ಣಿಯ ಮುಖವಾಡ ಬಯಲಾಗಿತ್ತು. ಯೋಗೇಶ್ ಗೌಡ ಕೊಲೆ ಕೇಸು ಮುಚ್ಚಿ ಹಾಕಲು ವಿನಯ್ ಕುಲಕರ್ಣಿ ಮೊದಲು ಪ್ರಳಯಾಂತಕ ಪ್ಲಾನ್ ಮಾಡಿದ್ದನು. ಕೊಲೆಯಾದ ಯೋಗೇಶ್ ಗೌಡ ಅಣ್ಣ ಗುರುನಾಥ್ ಗೌಡ ಹೆಂಡತಿ ಮಲ್ಲಮ್ಮ ಮೇಲೂ ಪ್ರಭಾವ ಬೀರಿದ್ದನು. ಆದರೆ ಯೋಗೇಶ್ ಗೌಡ ಅಣ್ಣ ಗುರುನಾಥ್ ಒಪ್ಪದಿದ್ದರಿಂದ ಕೊಲೆಯ ಸಂಚು ಬಯಲಾಗಿ ಹೋಯಿತು. ನಂತರ ತನ್ನ ರಾಜಕೀಯ ಪ್ರಭಾವ ಬಳಸಿ ಡಿವೈಎಸ್ಪಿ ಮೂಲಕ ಧಾರವಾಡದಲ್ಲಿ ರಾಜಿ ಸಂಧಾನದ ಸರ್ಕಸ್ ಮಾಡಿದ್ದನು. ಈ ಬಗ್ಗೆ ಮೊದಲ ಆರೋಪಿಯಾಗಿದ್ದ ಬಸವರಾಜ ಮುತ್ತಗಿ ಸಿಬಿಐ ಮುಂದೆ ಕೊಲೆ ಪ್ರಕರಣ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದನು. ಇದರಿಂದ ವಿನಯ್ ಕುಲಕರ್ಣಿ ಫುಲ್ ಲಾಕ್ ಆಗಿದ್ದನು. ಮೊನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿ 21ರ ಪೈಕಿ 19 ಮಂದಿ ಆರೋಪಿಗಳು ದೋಷಿ ಎಂದು ತೀರ್ಪು ನೀಡಿತ್ತು. ಇಂದು 16 ಮಂದಿಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ. 19ನೇ ಆರೋಪಿ ಕೇಸ್ನ ತನಿಖಾಧಿಕಾರಿ ಚನ್ನಕೇಶವನಿಗೆ 7 ವರ್ಷ ಜೈಲು ಮತ್ತು 30,000 ದಂಡ ವಿಧಿಸಿ ಆದೇಶ ಹೊರಡಿಸಿದೆ. ಇನ್ನು ಕೊಲೆಯಾದ ಯೋಗೇಶ್ ಗೌಡ ಮಕ್ಕಳಿಗೆ 16 ಲಕ್ಷ ಪರಿಹಾರ ನೀಡಬೇಕೆಂದು ಕೋರ್ಟ್ ಆದೇಶ ಹೊರಡಿಸಿದೆ. And subsequently, today's sentence was passed. Double life imprisonment was given to accused A2 to 16, 18. And against A19, who was the circle inspector of the police, against him the offence was charged with respect to the destroying the evidence and screening the offender. For him, the 17-year rigorous imprisonment was given. And apart from that, almost together 12,50,000 fine was imposed. And 16 lakh compensation was given to the party, to the victims' children and Gurunath Gowda. ಒಟ್ಟಾರೆ ಅಧಿಕಾರದ ಮದದಲ್ಲಿ ಏನು ಬೇಕಾದರೂ ಮಾಡಬಹುದು ಎನ್ನುತ್ತಿದ್ದ ವಿನಯ್ ಕುಲಕರ್ಣಿ ಅಂಡ್ ಟೀಮ್ಗೆ ಜೀವಾವಧಿ ಶಿಕ್ಷೆ ನೀಡಿ ನ್ಯಾಯವನ್ನ ಎತ್ತಿ ಹಿಡಿದಿದೆ. 10 ವರ್ಷಗಳ ನಿರಂತರ ಹೋರಾಟಕ್ಕೆ ಕಡೆಗೂ ಯೋಗೇಶ್ ಗೌಡ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.